ರಾಮನಗರ ನಗರಸಭೆಯಲ್ಲಿ ದಲ್ಲಾಳಿಗಳ ಕಾಟ ಹೆಚ್ಚಾಗಿದ್ದು, ಜನಪ್ರತಿನಿಧಿಗಳ ಕೈನಲ್ಲಿ ಆಗದ ಕೆಲಸ ದಲ್ಲಾಳಿಯವರ ಕೈಯಲ್ಲಿ ಆಗುತ್ತಿದೆ ಎಂಬ ಆರೋಪ ನಗರಸಭೆಗೆ ಸುತ್ತುಕೊಂಡಿತ್ತು. ಆದರೀಗ ಅಂತಹ ವ್ಯವಸ್ಥೆಗಳಿಗೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಈ ಖಾತೆ ವಿಚಾರದಲ್ಲಿ ನಾಗರಿಕರು ದಲ್ಲಾಳಿಗಳ ಮೊರೆ ಹೋಗಬೇಡಿ, ನೇರವಾಗಿ ತಮ್ಮ ಅರ್ಜಿಗಳನ್ನು ನಗರಸಭೆಗೆ ಕೊಡಿ ಎಂದು ನಗರಸಭಾ ಅಧ್ಯಕ್ಷ ಕೆ. ಶೇಷಾದ್ರಿ ಶಶಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ನಮ್ಮ ಊರು ಎಷ್ಟು ಬೆಳೆದಿದೆ ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ನಗರಸಭಾ ಸಿಬ್ಬಂದಿ ಏನೇನು ದಾಖಲಾತಿಗಳು ಕೇಳ್ತಾರೆ ಅಥವಾ ಒಂದು ಈ ಖಾತೆ ಕೊಡಬೇಕಂದ್ರೆ ಏನೇನೆಲ್ಲ ದಾಖಲಾತಿಗಳು ಅವಶ್ಯಕತೆ ಇದೆ ಅವೆಲ್ಲ ಪೂರೈಸಿಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವು ಜನರಿಗೆ ಇನ್ನೂ ಹತ್ರ ಹೋಗೋದಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮ ಈ ಖಾತೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಇನ್ನೂ ಸರಳೀಕರಿಸಿ ಆದಷ್ಟು ಬೇಗ ಜನರ ಕೆಲಸ ಮಾಡಿಕೊಟ್ಟು ಅವರು ಒಂದು ನೆಮ್ಮದಿಯಿಂದ ಭಾಳಷ್ಟು ಜನ ಈ ಖಾತೆಗೆ ನಾವು ಅಲ್ದು ಆರೋಗ್ಯ ಕೆಟ್ಟೋಗಿದೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ. ಅದೆಲ್ಲ ಆಗದೇ ಇರೋ ರೀತಿಯಲ್ಲಿ ಜನಸ್ನೇಹಿ ಆಡಳಿತ ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಪ್ರಯತ್ನದ ಮೊದಲನೇ ಭಾಗವಾಗಿಯೇ ಸುಮಾರು 7 ದಿನಗಳಲ್ಲಿ ಏನು ಪೆಂಡಿಂಗ್ ಇತ್ತೋ 180 ಖಾತೆಗಳಲ್ಲಿ 150ಕ್ಕೂ ಹೆಚ್ಚು ಖಾತೆಗಳನ್ನು ಇವತ್ತು ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಮುಂದೆನೇ ಇದೆ. ಇವತ್ತು ಎಷ್ಟು ಜನ ಬಂದಿದ್ದಾರೋ ಅವ್ರಿಗೆ ಇಲ್ಲೇ ನಾವು ಇಶ್ಯೂ ಮಾಡ್ತೀವಿ, ಅವ್ರ ಹೆಸರು ಹೋಗಿ ಇಲ್ಲೇ ಕೊಡ್ತೀವಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋ ನಿಟ್ಟಿಗೆ ಇವತ್ತೇನು ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೋ, ನಮ್ಮ ಸಿಬ್ಬಂದಿ ಎಲ್ಲ ನಮ್ಮ ಕಮಿಷನರ್ ಆದಿಯಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ನಾವೆಲ್ಲ ಸೇರಿ ನಾವು ಒಂದು ಕುಟುಂಬದಂತೆ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಸಹಕಾರ ಆಶೀರ್ವಾದ ನಮಗೆ ಭಾಳ ಬೇಕಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಾಕಷ್ಟು ಎಲ್ಲ ರೀತಿಗಳಲ್ಲೂ ಸುಧಾರಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಇದ್ರ ಮಧ್ಯೆ ನಾವು ಮನವಿ ಮಾಡೋದೇನೆಂದರೆ, ನಾಗರಿಕರಿಗೆ ದಯಮಾಡಿ ಯಾರೂ ಕೂಡ ದಲ್ಲಾಳಿಗಳನ್ನ ಎಂಟರ್ಟೈನ್ ಮಾಡಬೇಡಿ. ನಾವು ದಲ್ಲಾಳಿಗಳಿಗೆ ಎಂಟರ್ಟೈನ್ ಮಾಡೋದಿಲ್ಲ. ಇವತ್ತು ರಾಮನಗರ ನಗರಸಭೆಯಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅವ್ರಿಗೆ ಇದು ಸಿಗ್ತಕ್ಕಂಥ ಗೌರವ ನಮ್ಮ ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ, ಅಥವಾ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಸಿಗ್ತಾ ಇಲ್ಲ ಅಂಥೇಳಿ ಅನೇಕ ಕಡೆ ಕೂಗಿತ್ತು. ಅದಕ್ಕೆ ನಾವೀಗ ತಾವು ಕೂಡ ಯಾರು ದಲ್ಲಾಳಿಗಳ ಮುಖಾಂತರ ಅಥವಾ ಯಾರು ಒಂದು ಮುಂದಿನ ಕೂಡ ನಾವು ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕೆ ನಾವು ಅಂಥೇಳಿ ಒಂದು ದಲ್ಲಾಳಿ ಕೆಲಸ ಮಾಡ್ತಾಯಿದ್ರು, ದಯಮಾಡಿ ಎಂಟರ್ಟೈನ್ ಮಾಡಬೇಡಿ. ತಮಗೇನಾದರೂ ಗೊಂದಲ ಇದ್ದರೆ ಬಂದು ನಮ್ಮ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ಅವರು ಫಾರ್ಮ್ಯಾಟ್ ಯಾವ ರೀತಿ ಮಾಡಬೇಕು ಅಂಥೇಳಿ ತಿಳುವಳಿಕೆ ಕೊಡ್ತಾರೆ. ತಾವು ಅರ್ಜಿ ಕೊಟ್ಟ ಮೇಲೆ ಇಂಥ ದಿನ ಬಂದು ತಗೊಂಡು ಹೋಗಬೇಕು ಅಂಥೇಳಿ ನಾವು ಒಂದು ನಿಗದಿ ಮಾಡ್ತೀವಿ. ನಿಗದಿ ಅಂದರೆ 3 ತಿಂಗಳು 6 ತಿಂಗಳಲ್ಲ. ಈ ಒಂದು ಫ್ರೇಮ್ವರ್ಕ್ ಇತಿಮಿತಿನಲ್ಲೇ ಎಷ್ಟು ಬೇಗ ಸಾಧ್ಯ ಆಗ್ತದೋ ಅಷ್ಟು ಒಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ನಿಗದಿ ಮಾಡ್ತೀವಿ. ಅವತ್ತು ಬಂದು ನೇರವಾಗಿ ಬಂದು ಟಪಾಲಲ್ಲಿ ಎಲ್ಲಿ ಕೊಡ್ತಾರೋ ಅಲ್ಲೇ ಇಸ್ಕೊಂಡು ಹೋಗ್ತಕ್ಕಂಥ ಒಂದು ಹೊಸ ಪ್ರಯೋಗಕ್ಕೆ ನಾವು ಈಗ ಮುನ್ನುಡಿ ಆಡ್ತಾಯಿದ್ವಿ. ಅದರಿಂದ ದಯಮಾಡಿ ದಲ್ಲಾಳಿಗಳಿಗೆ ಪೋಷಣೆ ಮಾಡೋದು, ದಲ್ಲಾಳಿಗಳಿಗೆ ಎಂಟರ್ಟೈನ್ ಮಾಡೋದು ಸಾರ್ವಜನಿಕರು ದಯವಿಟ್ಟು ಮಾಡಬೇಡಿ.